ನಮಗೆ ಸಿಕ್ಕಿದೆ ಅದು ಖಾಲಿ ಒಂದು 25% ಮಾತ್ರ. ಇನ್ನೂ ಒಲೆಯಲ್ಲಿದ್ದೀನಿ, ನೋಡಬೇಕಾದ್ರೆ ಸಿಗುತ್ತೆ. ಅದರ ಮೇಲೆ ಮತ್ತೆ ನಮಗೆ ಏನು ಪಾರ್ಸಲ್ ಬಂದರೆ, ನಮ್ಮದು ಪೋಸ್ಟ್ ಆಫೀಸ್ಗೆ ಪಾರ್ಸಲ್ ಬಂದರೆ ಅದರ ಮೇಲೆ ಅವರು ಹಾಕುವಂಥ ಟ್ಯಾಕ್ಸು, ಯಾವ ಟ್ಯಾಕ್ಸ್ ಅಂತ ಎಕ್ಸ್ಪ್ಲೇನ್ ಕಸ್ಟಮರಿಗೆ ಮಾಡೋದಿಲ್ಲ. ಈಗ ಒಂದು ನೋಡಿ, ಮೊನ್ನೆ ಒಂದು 25,000 ಒಂದು ವಸ್ತು ಬಂದಿತ್ತು, 9,000 ರೂಪಾಯಿ. ಯಾಕೆ ಗೊತ್ತಿಲ್ಲ, ಕೇಳಿದರೆ ಅವ್ರಿಗೆ ಗೊತ್ತಿಲ್ಲ. ಹೆಡ್ ಆಫೀಸ್ಗೆ ಹೋಗಿ ಅಲ್ಲಿ ಹೇಳ್ತಾರೆ ಅದು ಕಮರ್ಷಿಯಲ್ ಟ್ಯಾಕ್ಸ್, ಅಲ್ಲಿಗೆ ಹೋಗಿ ಕೇಳಬೇಕಂತ. ನಾವು ಒಂದು 25,000 ರೂಪಾಯಿದು ವಸ್ತಿಗೆ ನಾವು ಬೆಂಗಳೂರು ಕಮರ್ಷಿಯಲ್ ಆಫೀಸ್ಗೆ ಹೋಗ್ಬೇಕಾ? ಅಲ್ಲ, ಎಕ್ಸ್ಪ್ಲೇನ್ ಆಗಿ ಅವ್ರು ಹೇಳ್ಬೇಕಾ? ಅದು ಸುಮಾರು ಇದೆ ಅವ್ರದ್ದು, ಯಾವುದು ನಮ್ಮದು ಪೋಸ್ಟ್ ಆಫೀಸ್ ಅವ್ರದ್ದು. ಮತ್ತು ಈ ಆಧಾರ್ ಕಾರ್ಡಿಗೆ ಸರ್, ಆಧಾರ್ ಕಾರ್ಡ್ಗೆ ಗ್ರಾಮ ಪಂಚಾಯತ್ಗೆ ಯಾವ ಕಚೇರಿ ಕೂಡ ಗ್ರಾಮ ಪಂಚಾಯತಿ ಆಧಾರ್ ಕಾರ್ಡ್ದಲ್ಲ. ಆಧಾರ್ ಕಾರ್ಡ್ ಮಾಡುವುದು ಸೈಬರಲ್ಲಿ, ಆಧಾರ್ ಕಾರ್ಡು ಬರುವುದು ಪೋಸ್ಟ್ ಆಫೀಸ್ ಅವರಿಗೆ. ಗ್ರಾಮ ಪಂಚಾಯತಿ ನಮಗೆ ಇದು ಆಧಾರ್ ಕಾರ್ಡ್ ಇದಲ್ಲ. ಗ್ರಾಮ ಪಂಚಾಯತಿ ಏನಾದರೂ ಡಾಕ್ಯುಮೆಂಟ್ಸ್ ಆಗುವಾಗ ಆಧಾರ್ ಕಾರ್ಡ್ ತಗೊಂಡು ಬರ್ತಾರೆ. ಈಗ ಕೆಲವರು ಸಣ್ಣ ಪುಟ್ಟ ಮಕ್ಕಳದು ಕೂಡ ತಿದ್ದುಪಡಿಗೆ ಬಂದದ್ದು ಕೂಡ ಇದೆ. ಅಂಗನವಾಡಿಗೆ ಕೂಡ ಬೇಕಾಗ್ತದೆ, ಸ್ಕೂಲಿಗೆ ಕೂಡ ಬೇಕಾಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಅದು ಇದ್ದದ್ದು ಇವರು ಕೊಡದೆ ಮತ್ತೆ ಒಂದು ದಿವಸ ಹೆಚ್ಚುವರಿ ಅವರಿಗೆ ರಜೆ ಮಾಡಿ ಕೂಲಿ ಕಾರ್ಮಿಕರಿಗೆ ಜಾಸ್ತಿ ಇರುವುದು ನಮ್ಮ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರು ಇರುವುದು. ಅವರಿಗೆ ಇಂಥ ಒಂದು ಕಷ್ಟ ಕೊಡುವುದು ನಾವು ಸರಿಯಲ್ಲ ಅಂತ ಕೂಡ ನಮ್ಮ ಒಂದು ಭಾವನೆ. ಥ್ಯಾಂಕ್ ಯು ಸರ್. ನೀವು ಗಮನಿಸ್ಬೋದು, ಇನ್ನೂ ಕೂಡ ಇಲ್ಲೂ ಕೂಡ ಆಧಾರ್ ಕಾರ್ಡ್ಗಳಿದೆ. ಇಲ್ಲೊಂದು ಪುಟ್ಟ ಮಗುವಿದ ಆಧಾರ್ ಕಾರ್ಡ್ ಇನ್ನೂ ಕೂಡ ನದಿಯಲ್ಲಿತ್ತು. ಸೊ ಅದು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ, ಅಂದರೆ ನದಿ ನೀರಿಗೆ ಅದು ಹಾಳಾಗಿ ಹೋಗಿರ್ತಕ್ಕಂಥದ್ದು. ಫೋಟೋ ಮತ್ತು ಒಂದಿಷ್ಟು ನಂಬರ್ಗಳು ಮಾತ್ರ ಕಂಡು ಬರ್ತಿದೆ. ಇದ್ರ ಬಗ್ಗೆ ಮಾತಾಡ್ತಾರೆ. ಇದು ನೋಡಿ, ಅರುಷಿ ಆರ್ ಶೆಟ್ಟಿ ಅಂತ. ಇದು ಇಶ್ಯೂ ಆಗಿದ್ದು 2023ರಲ್ಲಿ ಒಂದು ಪುಟ್ಟ ಮಗುವಿದ್ದು. ಇವಾಗ 2026, 3 ವರ್ಷ ಆಯಿತು. 3 ವರ್ಷ ಆದರೂ ಕೂಡ ಇದು ಮನೆಗೆ ತಲುಪಲಿಲ್ಲ. ಯಾವ ಥರ ಬೇಜವಾಬ್ದಾರಿ ಅಂತ ನೀವೇ ಆಲೋಚನೆ ಮಾಡ್ಬೋದು ಇದರಲ್ಲಿ. ಇದರ ಬಗ್ಗೆ ಗಂಭೀರ ಪ್ರಕಾರವನ್ನು ದಾಖಲಿಸಿ ಸಂಬಂಧಪಟ್ಟವರು ಇದರ ಯಾರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೇಳಿಕೊಳ್ತಾ ಇದ್ದೀನಿ. ಮತ್ತು ನಾವು ಬರುವಾಗಲೇ ಇಲ್ಲಿ TV ಮಾಧ್ಯಮದವರು ಬಂದಿದ್ದಾರೆ. ಬರುವ ಮುಂಚೆಲೇ ನಾವು ಬರುವಾಗಲೇ ಇದರ ಆಧಾರ್ ಕಾರ್ಡ್ ಹತ್ತಿರ ಇದ್ದರು ಅವರು. ಇದಿಷ್ಟು ಇಲ್ಲಿನ ಪುದು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಮತ್ತು ಸ್ಥಳೀಯರು ಹೇಳ್ತಕ್ಕಂಥ ಮತ್ತು ಈಗಾಗಲೇ ಸಾಕಷ್ಟು ಏನು ಆಧಾರ್ ಕಾರ್ಡ್ ಸಿಕ್ಕಿದೆ. ಈ ಹಿಂದೆ ಕೂಡ ನಮ್ಮ ಪಂಚಾಯತ್ ವ್ಯಾಪ್ತಿಯ ಮನೆಗಳಿಗೆ ಆಧಾರ್ ಕಾರ್ಡ್ ಸೇರಿದಂತೆ ಇನ್ನಿತರ ದಾಖಲೆಗಳು ಪೋಸ್ಟ್ ಮ್ಯಾನ್ ಮುಖಾಂತರ ಬರ್ತಾ ಇರಲಿಲ್ಲ. ಸೊ ನಮಗೂ ಕೂಡ ಒಂದಿಷ್ಟು ಡೌಟ್ ಇತ್ತು. ಆದರೆ ಇವತ್ತು ಸಾಕ್ಷಿ ಸಮೇತ ಇಲ್ಲಿ ಸಿಕ್ಕಿದೆ. ಅಂದರೆ ಸಾಕಷ್ಟು ಮಂದಿ ಆಧಾರ್ ಕಾರ್ಡ್ಗಳು ಇಲ್ಲಿ ಇರೋದ್ರಿಂದಾಗಿ ಸೊ ಯಾರದ್ದು ತಪ್ಪು ಎಂಬ ಬಗ್ಗೆ ತನಿಖೆ ಆಗಬೇಕು, ಅವರ ವಿರುದ್ಧ ಕ್ರಮ ಆಗಬೇಕು ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.